ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಮತ್ತೊಂದು ಆಯುರ್ವೇದಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಮತ್ತು ಇದು ಆಯುರ್ವೇದದ್ದು ಮೇನ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದನ್ನ ಅರ್ಥ ಆಗಲಿಲ್ಲ ಅಂದರೆ, ಇದ್ರ ಹೆಸರು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಮುಂದೆ ಆಯುರ್ವೇದದ ಬಗ್ಗೆ ಅಷ್ಟು ನಿಮ್ಗೆ ಮಾಹಿತಿ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೋಷ ಧಾತು ಮಲ ಆಯುರ್ವೇದ ಏನು ಹೇಳ್ಯಾರಪ್ಪ ಅಂದ್ರೆ, ನಮ್ಗೆ ಏನೋ ರೋಗ ಆದ್ರೂ ಇದ್ರ ಸಂಬಂಧ ಆಗ್ತವೆ. ಯಾಕಂದ್ರೆ ಇವೆಲ್ಲ ಬ್ಯಾಲೆನ್ಸ್ ಸ್ಟೇಟ್ನಾಗಿದ್ರೆ ನಮ್ಗೆ ಯಾವುದೇ ರೀತಿ ರೋಗ ಆಗಲ್ಲ ಅಂತ ಆಯುರ್ವೇದ ತಿಳಿಸ್ಕೊಟ್ರ. ನಮ್ಮ ಶರೀರದಾಗ ದೋಷ ಧಾತು ಮಲ ಏನೈತೆ ನೋಡ್ರಿ, ಇದು ಯಾವಾಗ ನಾರ್ಮಲ್ ಸ್ಟೇಟ್ಗಿಂತ ಜಾಸ್ತಿ ಆತಂದ್ರೆ, ಕಡಿಮೆ ಆತಂದ್ರೆ ನಮ್ಗೆ ರೋಗ ಆಗ್ತದೆ ಅಂತ ಹೇಳ್ಕೊಟ್ಟಾರ್ರಿ. ಸೊ ದೋಷ ಏನೇನಪ್ಪ ಅಂದ್ರೆ ನೋಡ್ರಿ, ದೋಷ 3 ಟೈಪ್ಸ್ ಇರ್ತಾವೆ: ವಾತ ದೋಷ, ಪಿತ್ತ ದೋಷ, ಕಫ ದೋಷ. ಇದ್ರಾಗ ವಾತ ದೋಷ 5 ಪ್ರಕಾರ ಇರ್ತೈತಿ, ಪಿತ್ತ ದೋಷ 5 ಪ್ರಕಾರ, ಕಫ ದೋಷ 5 ಪ್ರಕಾರ ಇರ್ತೈತ್ರಿ. ವಾತ ದೋಷ 5 ಪ್ರಕಾರ ಯಾವಪ್ಪ ಅಂದ್ರೆ ಪ್ರಾಣ, ಉದಾನ, ವ್ಯಾನ, ಸಮಾನ, ಅಪಾನ. ಈಗ ಪಿತ್ತ 5 ಪ್ರಕಾರ ಏನೇನಿರ್ತಾವ ನೋಡ್ರಿ: ಪಾಚಕ, ರಂಜಕ, ಸಾಧಕ, ಆಲೋಚಕ, ಭ್ರಾಜಕ. ಇವು 5 ಪ್ರಕಾರದ್ದು ಪಿತ್ತ. ಕಫ 5 ಪ್ರಕಾರದ್ದು ಇರ್ತಾವ್ರಿ: ಅವಲಂಬಕ, ಕ್ಲೇದಕ, ಬೋಧಕ, ತರ್ಪಕ, ಶ್ಲೇಷ್ಮಕ. 5 ಪ್ರಕಾರದ್ದು ಕಫ. ಈಗ ಧಾತು ನೋಡ್ರಿ 7 ಪ್ರಕಾರ ಹೇಳಿದ್ದಾರೆ: ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಮತ್ತು ಶುಕ್ರ ಅಂತ. ಇದಾದ್ಮೇಲೆ ಮಲ 3 ಪ್ರಕಾರ ಹೇಳ್ಯಾರ. ಅದಕ್ಕೆ ತ್ರಿಮಲ ಅಂತ ಕರಿತೀವಿ. ಯಾವಪ್ಪ ಅಂದ್ರೆ ಪುರೀಶ ಅಂದ್ರೆ ನೀವು ಸಂಡಾಸ ಏನು ಮಾಡ್ತೀರಿ, ಪುರೀಶ. ಮೂತ್ರ ಯೂರಿನ್, ಸ್ವೇದ ಸ್ವೆಟ್ ನಿಮ್ಗೇನು ಬರ್ತೈತಿ ಅದಕ್ಕೆ ಸ್ವೇದ ಅಂತ ಹೇಳ್ಯಾರ್ರಿ. ಸೊ ದೋಷ ಧಾತು ಮಲ, ದೋಷ 3, ಧಾತು 7, ಮಲ ತ್ರಿಮಲ 3 ಟೈಪ್ಸ್ ಅನ್ಕೊತೀನಿ. ಇವು ಎಷ್ಟು ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಟ್ಟೀನಿ, ಎಲ್ಲ ಹೆಸರು ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಇದೇ ಟಾಪಿಕ್ನ ಮತ್ತೆ ವಿಸ್ತಾರವಾಗಿ ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ನೀವು ಇದೇ ರೀತಿ ಆಯುರ್ವೇದಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದು ಮತ್ತೆ ಬಿಡ್ರಿ. ಅದು ಮತ್ತೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ಒಂದು ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.